Hi, hello, namaskara, welcome back to my YouTube channel. Hi, hello, namaskara, welcome back to my YouTube channel. ಸೊ ಹಾಯ್ ಎಲ್ಲರಿಗೂ, ನಾವು ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಈಗ ಆಲ್ರೆಡಿ ನೀವು ತಮ್ಮನೇಲಿ ನೋಡೇ ಬಿಟ್ಟಿರ್ತೀರ. ಸೊ ನಾ ಹೇಳೋದಿಲ್ಲ. ಸೊ ಆದರೂ ಕೂಡ ಹೇಳ್ತಾ ಇದ್ದೀನಿ, ನಾವು ಹೋಗ್ತಾ ಇದ್ದೀವಿ ಇಸ್ಕಾನ್ ಟೆಂಪಲಿಗೆ. ಸೊ ನೀವು ಕೂಡ ನಮ್ಮ ಜೊತೆ ಇಸ್ಕಾನ್ ಟೆಂಪಲಿಗೆ ಬನ್ನಿ. ನಾವು ಯಾಕೆ ಇಸ್ಕಾನ್ ಟೆಂಪಲಿಗೆ ಹೋಗ್ತಾ ಇದ್ದೀವಿ, ತುಂಬ ದಿವಸ ಆಗಿತ್ತು ಇಸ್ಕಾನ್ ಟೆಂಪಲಿಗೆ ಹೋಗಿದ್ದಿಲ್ಲ. ಸೊ ನೀವು ಕೂಡ ನಮ್ಮ ಜೊತೆ ಇವಾಗೆ ಬನ್ನಿ. ಸೊ ಈಗ ಆಲ್ರೆಡಿ ನಾವು ಹುಬ್ಳಿ ಮತ್ತು ಧಾರವಾಡ ಕಡೆ ನಾವು ರೀಚ್ ಆದ್ವಿ. ಸೊ ಇಸ್ಕಾನ್ ಟೆಂಪಲ್ ಇರೋದು ಹುಬ್ಳಿ ಮತ್ತು ಧಾರವಾಡದಲ್ಲಿ. ಅದಕ್ಕಿಂತ ಮುಂಚೆ ನಮ್ಮ ತಂಗಿನ ನಾನು ಕರ್ಕೊಂಡು ಹೋಗಬೇಕಾಗಿತ್ತು ಹಾಸ್ಟೆಲಿಂದ. ಸೊ ಅವಳನ್ನ ಕರ್ಕೊಂಡು ಹೋಗೋಕ್ಕೆ ನಾವು ಇವಾಗ ಬಂದಿದ್ವಿ. ಯಾಕ ಕರೆಗೂ ನಿನ್ನ ಮುಗುಳುದಾಗೆ ಹೀಗೇಕಿದೆ. ಬ್ಯಾಡ ಅಂದ್ರೆ ಹೋಗ್ಬಿಡ್ತೀವಿ ಬಿಡು, ಅಷ್ಟ್ಯಾಕ ಆಯಸ್ ಮಾಡ್ಕೊಂತೀವಿ, ಹೋಗ್ಬೇಡ ಬಿಡು, ಮತ್ತೆ ಹತ್ತಿ ಬಿಡು. ಸೊ ಫ್ರೆಂಡ್ಸ್, ಇಕ್ಕಿನೂ ಕೂಡ ನಾವು ಇಸ್ಕಾನ್ ಟೆಂಪಲ್ಗೆ ಕರ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡ್ವಿ. ಆದ್ರೂ ನೋಡಿದ್ರೆ ಇಲ್ಲಿ ವಾರ್ಡನ್ ಮ್ಯಾಮ್ ಬಿಡ್ತಾ ಇಲ್ಲ ಅಂತಂದು ಬಂದು ನಮಗೆ ಹೇಳ್ತಾಳೆ, ಕತ್ತಿ ಕಟ್ತಾಳೆ. ನಾವು ನಂಬಿಡ್ತೀವ, ಆದರೂ ಪಾಪ ನಮ್ಮ ಪಪ್ಪ ನಂಬಿಟ್ಟಿದ್ರು. ಸೊ ಅವ್ರಿಗೆ ಪ್ರ್ಯಾಂಕ್ ಆದರು, ಆದರೆ ನಮ್ಮ ಮಮ್ಮಿ ಅಂತೂ ಪ್ರ್ಯಾಂಕ್ ಆಗಿದ್ದಿಲ್ಲ. ಇಲ್ಲಿ ಪರವಾಗಿಲ್ಲ. ಈಗ ಫೈನಲಿ ಬಂದಲ್ಲ, ಬನ್ನಿ ಇವಾಗ ಇಸ್ಕಾನ್ ಟೆಂಪಲಿಗೆ ಹೋಗೋಣ, ಅಲ್ಲಿ ದರ್ಶನ ಕೂಡ ಮಾಡೋಣ, ನಿಮಗೂ ಕೂಡ ತರಿಸ್ತೀನಿ. ಸೊ ಫೈನಲ್ ಆಗಿ ನಾವು ಇಸ್ಕಾನ್ ಟೆಂಪಲ್ಗೆ ರೀಚ್ ಆದ್ವಿ. ಸೊ ಬ್ಯಾಕ್ ಸೈಡು ಇಲ್ಲಿ ಪಾರ್ಕಿಂಗ್ ಇದೆ ಅಂತ, ಸೊ ನಾವು ಅಲ್ಲಿಂದ ಬರ್ತಾ ಇದ್ದೀವಿ. ಸೊ ಎಂಟ್ರೆನ್ಸ್ ಇರೋದು ಇಲ್ಲಿಂದ. ಸೊ ಎಂಟ್ರೆನ್ಸಿಗೆ ಹೋದ ತಕ್ಷಣ ನಿಮಗೆ ಸ್ಟ್ಯಾಚು ಕಾಣುತ್ತೆ, ಅದು ಕೃಷ್ಣ ಮತ್ತು ಬಲರಾಮದು. ಸೊ ಅವ್ರ ಸ್ಟ್ಯಾಚು ಕಣ್ಣಿಂದ ಗಾರ್ಡನ್ ನೋಡಿ ಎಷ್ಟು ವಂಡರ್ಫುಲ್ ಆಗಿದೆ. ಸೊ ನಾವಿಲ್ಲಿ ಕೈಕಾಮುಖ ತಗೊಂಡು ದರ್ಶನ ಮಾಡೋಕ್ಕೆ ಹೋಗ್ತಾ ಇರಬೇಕಾದ್ರೆ ಇಲ್ಲಿ ಆಯುರ್ವೇದಿಕದ ಮೆಡಿಷನ್ಸ್ನ ಇಟ್ಟಿದ್ರು. ಸೊ ನಾವು ನೆಗಡಿ ಹಾಗೆ ಜ್ವರ ಬಂದು ಟ್ಯಾಬ್ಲೆಟ್ಸ್ನ ತೊಗೊಂಡ್ಬಿಡ್ತೀವಿ. ಸೊ ನಮಗೆ ಹೆಲ್ತ್ ಕೂಡ ಇದಾಗುತ್ತೆ. ಅದ್ರ ಬದಲಿ ಇದು ಪ್ಯೂರ್ ಆಗಿರುತ್ತಲ್ವ, ಇದನ್ನು ನೀವು ಪರ್ಚೇಸ್ ಮಾಡ್ಕೋಬೋದು. ಜಸ್ಟ್ ಸ್ಪ್ರೇ ಮಾಡಿ ಅದನ್ನು ರಬ್ ಮಾಡಿಬಿಟ್ಟು ಸ್ಮೆಲ್ ತೊಗೊಂಡ್ರೆ ಸಾಕು, ತಲೆನೂ ಎಲ್ಲ ಹೋಗುತ್ತೆ. ಸೊ ಇಲ್ಲಿ ಅನ್ನದಾನ ಮಾಡೋದಿತ್ತು. ಸೊ ಅನ್ನದಾನ ಕೂಡ ಮಾಡ್ಬೋದು. ನಾವು ಭಾಳ ದಿವಸ ಆದಮೇಲೆ ಬಂದಿದ್ದಕ್ಕೆ ನಾವು ಹೂ ಹಣ್ಣು ಕಾಯಿನ ತೊಗೊಂಡಿವಿ. ಅದಾದಮೇಲೆ ಇಲ್ಲಿ ನೋಡಿ ಕೃಷ್ಣನ್ ಟೆಂಪಲ್ ಬಗ್ಗೆ. ಸೊ ಇಲ್ಲಿ ಒಂದು ಸ್ವಲ್ಪ ಪಿಕ್ಚರ್ಸನ್ನ ಅವರು ಇಟ್ಟಿದ್ದಾರೆ. ಇಲ್ಲಿ ನೀವು ಈ ವಿಡಿಯೋನ ನೀವು ಪಾಸ್ ಮಾಡಿ ಕೂಡ ನೀವು ನೋಡ್ಕೋಬೋದು, ಯಾವ ಥರ ಇಸ್ಕಾನ್ ಟೆಂಪಲ್ದು ಒಂದು ಅಂದರೆ ಅದು ಸ್ಟೋರಿನೇ ಇದೆ. ಇಲ್ಲಿ ನೀವು ಪಾಸ್ ಮಾಡಿ ಕೂಡ ನೀವು ನೋಡ್ಕೋಬೋದು. ಸೊ ಹಾಗೆ ಇಲ್ಲೊಂದು ಬೋರ್ಡ್ ಕಾಣ್ತಾ ಇದೆಯಲ್ಲ, ಇಲ್ಲಿ ನೀವು ಟೈಮ್ ಟೇಬಲನ್ನು ನೀವು ನೋಟ್ ಮಾಡ್ಕೋಬೋದು. ಸೊ ಅದು ನೋಟ್ ಮಾಡ್ಕೊಂಡು, ಸೊ ಅದರಿಂದ ಏನು ಯೂಸ್ ಅಂದರೆ ಯಾವ ಟೈಮಿಗೆ ಮಂಗಳಾರತಿ ಆಗುತ್ತೆ, ಹಾಗೆ ಪ್ರಸಾದ ಆಗುತ್ತೆ ಅನ್ನೋದು ಎಲ್ಲನೂ ನೀವು ಈ ಬೋರ್ಡ್ನಲ್ಲಿ ನೋಡ್ಕೋಬೋದು. ಹಾಗೆ ಸಂಡೇ ಸ್ಪೆಷಲ್ ಆಗಿ ಪ್ರೋಗ್ರಾಮ್ಸ್ ಇರ್ತಾವೆ. ಸೊ ಅದನ್ನು ಕೂಡ ನೀವು ನೋಟ್ ಮಾಡ್ಕೋಬೋದು. ಅದಾದಮೇಲೆ ಇವಾಗ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ. ಕೃಷ್ಣ ದೇವರ ಮತ್ತು ಹಾಗೆ ಬಲರಾಮ ಅವರದು ಮತ್ತು ಹಾಗೆ ಅವರ ತಾಯಿ ಅವ್ರದ್ದು ಬಾಲ್ಯದಿಂದ ಇರೋ ಎಲ್ಲ ಕಥೆಗಳು ನಾವು ಕೇಳಿದ್ದೀವಿ, ನೋಡಿದ್ದೀವಿ. ಸೊ ಆ ಕಥೆಗಳನ್ನು ಇಲ್ಲಿ ನಾವು ಫೋಟೋಸ್ ಥರ ಇಲ್ಲಿ ಅಂಟಿಸಿದ್ದಾರೆ ಸೀರಿಯಲ್ ವೈಸ್. ದರ್ಶನ ಮಾಡಿದಂತೂ ನನಗಂತೂ ತುಂಬಾ ಸಖತ್ತಾಗಿ ಅನ್ನಿಸ್ತು. ಯಾಕಂತಂದರೆ ನಾವು ಸ್ವಲ್ಪ ಬರೋದು ಲೇಟ್ ಆಯಿತು. ಸೊ ದರ್ಶನ ಸಿಗುತ್ತೆ ಎಲ್ಲೋ ಅಂತ ಅಂದ್ಕೊಂಡಿದ್ವಿ, ಆದರೆ ಕರೆಕ್ಟ್ ಟೈಮಿಗೆ ಮಂಗಳಾರತಿ ಕೂಡ ನಾವು ಬರೋ ಟೈಮಿಗೆ ಆಯಿತು. ಸೊ ಮಂಗಳಾರತಿ ತೊಗೊಂಡ್ವಿ. ಅದಾದಮೇಲೆ ಇಲ್ಲಿ ಡೆಕೋರೇಟ್ ನೋಡಿದರೆ ಅಂತೂ ನಾನು ಇಲ್ಲೇ ಕುಂತ್ಬಿಡಲ ಅಂತ ಅನ್ನಿಸ್ಬಿಟ್ಟಿತ್ತು. ಸೊ ಡೆಕೋರೇಟ್ ಅಂತೂ ತುಂಬ ಸಖತ್ತಾಗಿತ್ತು. ಯಾಕಂದರೆ ನಾ ಬಂದಿದ್ದು ಫಸ್ಟ್ ಟೈಮೇ. ಸೊ ಫಸ್ಟ್ ಟೈಮಲ್ಲಿ ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ನಿ. ಸೊ ಹಾಗೆ ಆಮೇಲೆ ನೀವು ಇಲ್ಲಿ ಜಪಾನು ಕೂಡ ಮಾಡ್ಬೋದು.
ಮಾಡಿ ಅದನ್ನೇ ಮತ್ತೆ ಅವ್ರಿಗೆ ಕೂಡ ಕೊಡ್ಬೋದು. ಇಲ್ಲ ನಿಮಗೆ ಆ ಜಪದ ಮಾಲೆ ಬೇಕು ಅಂತಂದರೆ ನೀವು ಪರ್ಚೇಸ್ ಕೂಡ ನೀವು ಮಾಡ್ಬೋದು. ಅಲ್ಲಿ ಗಿಫ್ಟ್ ಸೆಂಟರ್ ಅಂತಿದೆ, ನಾನು ಮುಂದೆ ತೋರಿಸ್ತೀನಿ. ಸೊ ಆ ಗಿಫ್ಟ್ ಸೆಂಟರ್ನಲ್ಲಿ ನೀವು ತೊಗೋಬಹುದು ನಿಮಗೆ ಎಷ್ಟು ಬೇಕು ಆ ಥರ ಮಾಲೆನ. ಸೊ ನನ್ನ ಯೂಟ್ಯೂಬ್ ಚಾನೆಲ್ ಸ್ಪೆಷಲ್ ಆಗಿ ಇದ್ದೇ ಇರುತ್ತೆ, ಹೌದಾ, ಏನಾದರೂ. ಸೊ ಲಾಸ್ಟ್ ಟೈಮ್ ನಾನು ಯಲ್ಲಮ್ಮಗುಡ್ಡದಲ್ಲಿ ಕೂಡ ಒಂದು ಸ್ಪೆಷಲ್ ಆದ ಎಲ್ಲನೂ ಕಥೆನ ಹೇಳ್ಕೊತ ಹೋಗಿದೆ ಸ್ಟೋರಿ. ಸೊ ಇವಾಗ ಕೃಷ್ಣನ್ ಟೆಂಪಲ್ಗೆ ಬಂದಿದ್ದೀನಿ ಅಂದರೆ ಕತೆ ಹೇಳ್ದೆ ಬಿಡ್ತೀನಾ? ಸೊ ಹಾಗೆ ಇಸ್ಕಾನ್ ಟೆಂಪಲ್ ಬಗ್ಗೆ ಹೇಳ್ತೀನಿ ಕೇಳಿ. ಕೃಷ್ಣನ ಸಂಸ್ಕೃತಿನಲ್ಲಿ ಇಸ್ಕಾನ್ ಅಂತ ಕರೀತಾರೆ. ಸೊ ಇಸ್ಕಾನ್ನ ನಾವು ಫುಲ್ ಫಾರ್ಮ್ ಆಗಿ ನೋಡಿದರೆ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಸಿಕ್ವೆನ್ಸಿ ಅಂತ ಅಂತೀವಿ. ಸೊ ಅದು ನಾವು ಕಾಮನ್ಲಿ ಯಾವ ಥರ ರೆಫರ್ ಮಾಡ್ತೀವಿ ಅಂತಂದರೆ, ನಮಗೆ ಇಸ್ಕಾನ್ ಬದಲು ನಾವು ಯಾವ ಥರ ಹರೇ ಕೃಷ್ಣ 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 ಅಂತ ನಾವು ಕರಿತೀವಿ, ಹೌದಾ. ಆಮೇಲೆ ಕೃಷ್ಣನ ಹುಟ್ಟಿದ ಹಬ್ಬನ ನಾವು ಕೃಷ್ಣ ಜನ್ಮಾಷ್ಟಮಿ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಇವಾಗ ಬನ್ನಿ ಮ್ಯಾಚ್ ಗಿಫ್ಟ್ಸ್ ಇದೆ. ಸೊ ಈ ಗಿಫ್ಟ್ಸ್ನ ಹೇಳಿದ್ನಲ್ಲ, ಈ ಗಿಫ್ಟ್ಸ್ನಲ್ಲಿ ನೀವು ಎಲ್ಲ ಬೇಕಾಗಿರೋ ಕೃಷ್ಣ ದೇವರಿಗೆ ಏನೇನು ಬೇಕಾಗಿರುತ್ತೆ ಅಂದರೆ, ಇವಾಗ ನೋಡಿ ಫ್ಯಾನ್ಸಿ ಕಾಂಪಿಟೇಷನ್ಸ್ ಇರ್ತಾವೆ, ಹೌದಾ, ಸಣ್ಣ ಮಕ್ಕಳದ. ಸೊ ಅಲ್ಲಿ ಯಾವ ಥರ ಕೃಷ್ಣ ರೆಡಿಯಾಗಿರ್ತಾನೆ ಎಲ್ಲ ಐಟಮ್ಸು ಕೂಡ ಇಲ್ಲಿ ಎಲ್ಲವೂ ಸಿಗುತ್ತವೆ. ಹೆಣ್ಮಕ್ಳಿಗೂ ಸಿಗ್ತವೆ, ಗಂಡು ಮಕ್ಕಳಿಗೂ ಸಿಗ್ತವೆ. ಹಾಗೆ ಇಲ್ಲಿ ಬರೀ ಅಷ್ಟೇ ಅಲ್ಲ, ಇಲ್ಲಿ ನೋಡಿ ನೀವು ಅಲ್ಲಿ ಮಾಲೆ ತೋರಿಸಿದ್ನಲ್ಲ, ಸೊ ಆ ಮಾಲೆ ಕೂಡ ಅಲ್ಲಿ ಇದೆ. ಸಣ್ಣದಿದ್ದರೆ ಸಣ್ಣದು, ದೊಡ್ಡ ಬೇಕಂದರೆ ದೊಡ್ಡದು, ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಮಾಲೆ ಕೂಡ ಇಲ್ಲಿ ಸಿಗ್ತವೆ ನಿಮಗೆ. ಮತ್ತು ಇಲ್ಲಿ ಸಣ್ಣ ಹುಡುಗರಿಗೆ ಮತ್ತು ದೊಡ್ಡವರಿಗೆ ಯಾರಿಗೆ ಆದಾದರೂ ಕೊಳ್ಳಕ್ಕೆ ಹಾಕೋದು, ಹಾಗೆ ಕೈಗೆ ಬ್ಯಾಸ್ಲೆಟು, ಬ್ಯಾಗ್ಸು, ವುಮೆನ್ಸಿಗೆ ಕೂಡ ಇಲ್ಲಿ ನೋಡಿ ಸ್ಟೈಲಿಶ್ ಆದ ಬ್ಯಾಗ್ಸ್ ಇದ್ದಾವೆ. ಹಾಗೆ ಇಲ್ಲಿ ನೋಡಿ ಕ್ಲೋತ್ಸ್ ಕೂಡ ವೆರೈಟೀಸ್ ಇದ್ದಾವೆ. ಕೃಷ್ಣನ ದೇವ್ರಿಗೆ ಹೇಗೆ ನಾವು ಡೆಕೋರೇಟ್ ಮಾಡ್ಕೊತೀವಿ, ಅಲಂಕಾರ ಮಾಡ್ಕೊತೀವಿ, ಹಾಗೆ ಕ್ಲೋತ್ಸ್ ಕೂಡ ಇದ್ದಾವೆ. ಇಲ್ಲಿ ನೋಡಿ ಎಲ್ಲ ಥರದ್ದು ಕಿರೀಟ ಕೂಡ ಇದ್ದಾವೆ ನೋಡಿ ಕೃಷ್ಣನ ದೇವರಿಗೆ. ಹಾಗೆ ಕೊಳಲು ಮತ್ತು ನವಿಲು ಪುಚ್ಚ. ಸೊ ಕೃಷ್ಣ ದೇವರಿಗೆ ಏನೇನು ಬೇಕು ಇಲ್ಲಿ ನೋಡಿ ಯಾವ ಥರ ಕಲರ್ಫುಲ್ಲಾಗಿ ಡೆಕೋರೇಟ್ ಮಾಡಿದ್ದಾರೆ. ಇಲ್ಲಿ ನೋಡಿ ಮಾಲೆ ಕೂಡ ಅಂದರೆ ಹೂವದ ಹಾರ. ಮತ್ತು ಇದನ್ನೇ ನಮ್ಮ ತಮ್ಮ ಬಂದಿದ್ದೀವಿ ಅಂತ ಅದೊಂದು ಲಾಕೆಟ್ ತೊಗೊಂಡ. ಸೊ ಅಲ್ಲಿ ಲಾಕೆಟ್ ಎಲ್ಲ ತೊಗೊಂಡು ಇವಾಗ ನಾವು ಹೊರಗಡೆ ಬಂದ್ವಿ. ಸೊ ಹೊರಗಡೆ ಬರುವಾಗ ಹೊರಗಡೆ ಬಂದಿದ ಮೇಲೆ ಇಲ್ಲ ಅನ್ನದ ಪ್ರಸಾದ ಇದೆ, ನೀವು ತೊಗೊಂಡು ಹೋಗಿ ಅಂತಂದರು. ಸೊ ತೊಗೊಂಡು ಹೋಗುವಾಗ ಅದರ ಸೈಡ್ನಲ್ಲಿ ಈ ಥರ ಕೃಷ್ಣನಿಗೆ ಹಚ್ಕೊತಾರಲ್ಲ, ಸೊ ಅದನ್ನು ಒಬ್ಬಾಕಿ ಹುಡುಗಿ ಹಚ್ತಾ ಇದ್ಲು. ನಮ್ಮ ತಮ್ಮ ಮತ್ತು ನಮ್ಮ ಪಪ್ಪ ಕೂಡ ಹಚ್ಕೊಂಡ್ರು. ನಮ್ಮ ತಂಗಿಗೂ ಕೂಡ ಸಹ ಹೇಳಿದ್ರು, ನೀನು ಕೂಡ ಹಚ್ಕೊ ಅಮ್ಮ ಅಂತ ಅಂದು. ಸೊ ಅವಳು ಕೂಡ ಹಚ್ಕೊಂಡ್ಳು. ಸೊ ನಾನು ಮತ್ತು ನಮ್ಮ ಮಮ್ಮಿ ಮತ್ತು ಪ್ರಸಾದಕ್ಕೆ ಬಂದಿದ್ವಿ. ಸೊ ಪ್ರಸಾದ ಕೂಡ ಅನ್ನ ಪ್ರಸಾದ ಇತ್ತು ನಾವು ಹೋದಾಗೆ. ಸೊ ಅದು ಪೊಂಗಲ್ ಇತ್ತು. ಸೊ ಅದನ್ನು ಪ್ರಸಾದನ ತೊಗೊಂಡ್ವಿ. ಪ್ರಸಾದ ಕೂಡ ತುಂಬಾ ಅದ್ಭುತ ಇತ್ತು. ದೇವ್ರ ಪ್ರಸಾದ ಅಲ್ಲ, ಎಷ್ಟೇ ಸ್ವಲ್ಪ ಇದು ಕೂಡ ತುಂಬ ಸಖತ್ತಾಗಿರುತ್ತೆ. ಹಾಗೆ ಸ್ವಲ್ಪ ಮುಂದೆ ಬಂದ ತಕ್ಷಣ ಇಲ್ಲಿ ಬೃಂದಾವನ ಅಂದರೆ ಮಿನಿ ಬೃಂದಾವನ ಇತ್ತು. ತುಂಬ ಸಖತ್ತಾಗಿತ್ತು ಮಿನಿ ಬೃಂದಾವನ. ಇಲ್ಲಿ ನೋಡಿ ಒಂಥರ ಫುಲ್ ಗ್ರೀನ್ ಇತ್ತು. ಸೊ ಫೋಟೋಸ್ ತಗೊಳ್ಳೇ ಬಿಡ್ತೀವ. ಸೊ ಅಲ್ಲಿ ಕೂಡ 1-2-3 ಫೋಟೋಸ್ನ ತಗೊಂಡ್ವಿ. ಸೊ ಫೋಟೋಸ್ನ ತಗೊಂಡು ನಾವು ಹಾಗೆ ಮುಂದೆ ಬರ್ತಾ ಇದ್ವಿ. ಇಲ್ಲಿ ಕೂಡ ಸ್ಟೋರ್ ಇದೆ. ಯಾವ ಥರ ಅಂದರೆ ಒಂದು ಟೀ, ಸ್ನ್ಯಾಕ್ಸ್, ನಿಮ್ಗೆ ಏನೇ ಬೇಕಿದ್ರೂ ತೊಗೋಬೋದು. ನೀವು ವೆಸ್ಟರ್ನ್ ತೊಗೋಬೋದು, ಇಂಡಿಯನ್ ತೊಗೋಬೋದು, ಯಾವುದೇ ಫುಡ್ ಬೇಕಿದ್ರೂ ಕೂಡ ಇಲ್ಲಿ ನೀವು ಅದಾವೆ. ಚಿಕ್ಕ ಮಕ್ಕಳಿಗೆ ಏನೇನು ಬೇಕು ಅದೇ ಕಾಫಿ, ಟೀ, ಜ್ಯೂಸ್, ಐಸ್ ಕ್ರೀಮ್, ಹಾಗೆ ಸ್ಯಾಂಡ್ವಿಚ್ ಎಲ್ಲ ಥರನೂ ಇದ್ದಾವೆ. ಸೊ ಅದಾದಮೇಲೆ ಇಲ್ಲಿ ಪಾರ್ಕ್ ಇತ್ತು. ಸಣ್ಣವರಿಗೆ ಕೂಡ ಇಲ್ಲಿ ನೀವು ಕರ್ಕೊಂಡು ಬಂದು ನಿಮ್ಮ ಫ್ಯಾಮ್ಲಿ ವತಿಯಿಂದ. ಸೊ ಇಲ್ಲಿ ಮಕ್ಕಳಿಗೆ ಕೂಡ ಇಲ್ಲಿ ಪಾರ್ಕ್ ಇದೆ. ಸೊ ಈ ಪಾರ್ಕ್ದಲ್ಲಿ ನೀವು ತುಂಬಾ ಎಂಜಾಯ್ ಮಾಡ್ಬೋದು ನಿಮ್ಮ ಮಕ್ಕಳ ಜೊತೆ ಅನ್ಕೊತೀನಿ.
ನಾನಾಯ್ತು, ನನ್ನ ಫ್ಯಾಮ್ಲಿ ಆಯ್ತು, ನಾವು ಯಾರ್ಯಾರು ಹೋಗಿದ್ರಿ ಎಲ್ಲರೂ ತುಂಬ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಅಲ್ಲಿರೋ ಆಟನ ಆಡಿದ್ವಿ. ಸೊ ನಾನಂತೂ ಈ ಫಸ್ಟ್ ಟೈಮ್ ಬಂದಿದ್ರು ಕೂಡ ಫಸ್ಟ್ ಈಸ್ ಬೆಸ್ಟ್ ಅನ್ನೋ ಥರ ನಂಗೆ ಫೀಲ್ ಕೊಟ್ಟು. ಸೊ ತುಂಬ ಸಖತ್ತಾಗಿತ್ತು. ಇಲ್ಲಿ ಪಾರ್ಕ್ ಆಯ್ತು, ಹಾಗೆ ದರ್ಶನ ಮಾಡಿದ್ದು, ಮತ್ತು ಕೃಷ್ಣದೇವರಾಯ ಟೆಂಪಲ್ ಒಂಥರ ಮೈಂಡ್ ಫ್ರೆಶ್. ಇಸ್ಕಾನ್ ಟೆಂಪಲ್ಗೆ ಬಂದು ನಂಗಂತೂ ತುಂಬಾ ಖುಷಿ ಕೊಡ್ತು. ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಈ ಟ್ರಿಪ್ನಲ್ಲಿ ಬನ್ನಿ ಅಂತ ಕೇಳ್ಕೊತೀನಿ. ಈ ಟೂರಿಸ್ಟ್ ಪ್ಲೇಸ್ಗೆ ನೀವು ಬರಲೇಬೇಕು. ಇಸ್ಕಾನ್ ಟೆಂಪಲ್ ಚಂದ ಐತಿ, ಆಧ್ಯಾತ್ಮಿಕತೆ ಎಲ್ಲ ಐತಿ, ನಾವು ಮಾಡಕ್ಕೆ ಚಲೋ ಐತಿ ಅಲ್ಲೇ. ಟೆಂಪಲ್ ಹೇಗ ಅನ್ನಿಸ್ತು? ಚೆನ್ನಾಗಿದೆ, ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಚೆನ್ನಾಗಿದೆ. ದರ್ಶನ ಹೇಗಾಯ್ತು? ದರ್ಶನ ಚೆನ್ನಾಗಾಯ್ತು, ಪ್ರಸಾದ ಸಿಕ್ತು, ಈ ತರ ಇವರಿಗೆ ಪೂಜೆ ಆಯ್ತು. ಇವಾಗ ನೆಕ್ಸ್ಟ್ ಎಲ್ಲಿ ಹೋಗ್ತಿದ್ರಿ? ಈಗ ಎಷ್ಟು ಸಿದ್ಧಾರ್ಥ ಮಠ ಕೊಂಡ್ರಿ. ಇಸ್ಕಾನ್ ಟೆಂಪಲ್ ಪ್ರಯಾಣ ಮುಗಿತು, ಇವಾಗ ಉನ್ಕಲ್ ಕೆರೆಗೆ ಹೋಗ್ತಾ ಇದೀವಿ. ಬನ್ನಿ. ಸೊ ನಾವು ಇಸ್ಕಾನ್ ಟೆಂಪಲ್ ಮುಗಿಸ್ಕೊಂಡು ಈಗ ಬರ್ತಾ ಇದ್ದೀವಿ, ಉನ್ಕಲ್ ಕೆರೆಗೆ ಬಂದ್ವಿ. ಇಲ್ಲಿ ನೋಡಿ, ಉನ್ಕಲ್ ಕೆರೆಗೆ ಬಂದ ತಕ್ಷಣ ಪಾರ್ಕಿಂಗ್ ಮಾಡಿದ್ವಿ. ಸೊ ಪಾರ್ಕಿಂಗಿಗೆ ಕೂಡ ಚಾರ್ಜ್ ಇದೆ ಇಲ್ಲಿ. ನಾವು ಬೆಳಗ್ಗೆ ನಾಷ್ಟ ಮಾಡಿದ್ವಿ. ಸೊ ಮಧ್ಯಾಹ್ನ ಏನೂ ಮಾಡಿಲ್ಲ ಅಂತ ಅಂದ್ಕೊಂಡು ಹಸಿವು ಆಗಿತ್ತು. ಸೊ ಇಲ್ಲಿ ಇರುವ ಕ್ಯಾಂಟೀನಲ್ಲಿ ನಾವು ಸ್ವಲ್ಪ ಲೈಟಾಗಿ ನಾಷ್ಟನ ಮಾಡ್ಕೊಂಡ್ವಿ. ಸೊ ನಾನು ನಮ್ಮ ತಂಗಿ ಹಾಗೆ ಫ್ರೈಡ್ ರೈಸ್ನ ಆರ್ಡರ್ ಮಾಡಿದ್ವಿ. ನಮ್ಮ ತಮ್ಮ ಗೋಬಿ ಮಾಡಿದರು. ನಮ್ಮ ಪಪ್ಪ ಮಮ್ಮಿ ಇಲ್ಲ ನಾವು ನಾಷ್ಟ ಮಾಡ್ಕೊಂಡು ಬಂದಿದ್ದು ಅಂತ ಅವ್ರು ಜಸ್ಟ್ ಐಸ್ ಕ್ರೀಮ್ ಅಷ್ಟೇ ತೊಗೊಂಡ್ರು. ಕ್ಯಾಂಟೀನ್ನಾಗಿ ಸ್ವಲ್ಪ ಲೈಟ್ ಆಗಿ ನಾಷ್ಟ ಮಾಡ್ಕೊಂಡ್ವಿ. ಸೊ ಇವಾಗ ಉನ್ಕಲ್ ಕೆರೆನ ಎಲ್ಲಾನು ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇವಾಗ ಫುಲ್ ಉನ್ಕಲ್ ಕೆರೆನ ತೋರಿಸ್ತೀವಿ. ಅದಾದ್ಮೇಲೆ ಒಂದು ಹೈ ಪಾಯಿಂಟ್ ಇದೆ, ಅಲ್ಲಿ ಕೂಡ ನಿಮ್ಗೆ ಹೋಗಿ ಅದನ್ನ ತೋರಿಸ್ತೀನಿ ಬನ್ನಿ. ಹೈ ಪಾಯಿಂಟ್ ಅಂದರೆ ಹೈ ಪಾಯಿಂಟ್ ಅಲ್ಲ, ಜಸ್ಟ್ ಮಿಡಲ್ ಪಾಯಿಂಟ್ ಇದೆ. ಅಲ್ಲಿಂದ ದೂರಿಂದ ನೋಡಿದರೆ ತುಂಬ ಸುಂದರವಾಗಿ ಕಾಣ್ತೈತಿ ನೀರು. ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಅಷ್ಟೇ. ಬನ್ನಿ. ನಾನು ನಿಮಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಇಸ್ಕಾನ್ ಟೆಂಪಲ್ ಬಂದಿತ್ತಿರ್ತೀರಾ, ಸೊ ಉನ್ಕಲ್ ಕೆರೆಗೂ ಕೂಡ ಬಂದುಬಿಡಿ. ಯಾಕಂದರೆ ಮಕ್ಕಳನ್ನ ಒಂದೇ ಸತ ಹೊರಗೆ ಕರ್ಕೊಂಡು ಬಂದಿತ್ತಿರ್ತೀರ, ಅದು ಸಂಡೇಗೊಮ್ಮೆ. ಸೊ ಅಲ್ಲಿ ಕೂಡ ಆಟ ಆಡ್ಬೋದು, ಇಲ್ಲಿ ಕೂಡ ಆಟ ಆಡ್ಬೋದು. ಇಲ್ಲಂತೂ ತುಂಬಾ ವೆರೈಟೀಸ್ ಇದ್ದಾವೆ ಆಟ ಆಡೋದಕ್ಕೆ. ನಮ್ಮ ತಮ್ಮ ಅಂತೂ ತುಂಬ ಸಖತ್ತಾಗಿ ಬಾರೋ ಸಾಕು ಅಂದರೂ ಕೇಳ್ತಿದ್ದಿಲ್ಲ, ಹಾಗೆ ಆಟ ಆಡ್ತಾ ಇದ್ದ. ಸೊ ಟೈಮ್ ಅಂತೂ ಇಸ್ಕಾನ್ ಟೆಂಪಲ್ಗಿಂತ ನಾವು ಉನ್ಕಲ್ ಕೆರೆನಲ್ಲಿ ತುಂಬಾ ಸ್ಪೆಂಡ್ ಮಾಡಿದ್ವಿ. ಯಾಕಂದರೆ ತುಂಬ ವೆರೈಟೀಸ್ ಇದ್ದಾವೆ ಆಟ ಆಡೋದು ಮಕ್ಕಳಿಗೆ. ಸೊ ಅವನು ಎಂಜಾಯ್ ಮಾಡಿದ, ನಾವು ನೋಡಿ ಎಂಜಾಯ್ ಮಾಡಿದ್ವಿ. ಸೊ ದೊಡ್ಡವರಿಗಂತಂದರೆ ಇದು ಒಂದೇ ಯೂಸ್ ಇದೆ ಅಲ್ಲಿ. ಇಲ್ಲಿ ನಮ್ಮ ಮಮ್ಮಿ, ನಾನು, ನಮ್ಮ ತಂಗಿ, ನಮ್ಮ ತಮ್ಮ ಅಷ್ಟು ಕುಂತಿದ್ವಿ. ಸೊ ಇದು ಒಂದು ಬಿಟ್ಟರೆ ಇನ್ನು ಉಳ್ಕಿದ್ದು ಎಲ್ಲರೂ ಕೂಡ ಸಣ್ಣ ಮಕ್ಕಳಿಗೆ ಇದೆ. ಬೇಡವಾ ನಂಗೆ ಹೇಳ್ಬೇಕು. ಫಸ್ಟ್ ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಯಾಕೆ ನಿಮಗೆ ವೆಲ್ಕಮ್ ಮಾಡೀನಿ ಅಂದ್ಕೊಂಡ್ರೆ, ನೀವು 15 ನಿಮಿಷ ಆಯಿತು ನೋಡಕತ್ತು ಎಲ್ಲರ ಮಲ್ಕೊಂಡಿದ್ರಿ ಅಂತಂದ್ರೆ ಎಬ್ಬಿಸಿದೆ ಅಷ್ಟೇ. ಎಲ್ಲ ಆಯ್ತು, ಇವಾಗ ನಾವು ಅದು ಹೈ ಪಾಯಿಂಟ್ ಅಂದ್ವಲ್ಲ, ಸೊ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಕೂಡ ಬನ್ನಿ ನಮ್ಮ ಜೊತೆ. ಸೊ ಬನ್ನಿ ಮೇಲ್ಗಡೆ ಹೋಗೋಣ. ಇಲ್ಲಿ ತುಂಬ ಹುಷಾರಿಂದ ಹೋಗಿ, ಯಾಕಂದರೆ ಸ್ಮಾಲ್ ಸೈಜ್ ಇದೆ ಅಲ್ಲಿ
ಸ್ಟೆಪ್ಸ್ ಕಡೆ. ಸೊ ಕೇರ್ಫುಲ್ಲಾಗಿ ಮೇಲ್ಗಡೆ ಹೋಗಿ ಇವಾಗ ನಾವು ಮೇಲ್ಗಡೆ ಹೋಗ್ತಾ ಇದ್ದೀವಿ, ಬನ್ನಿ. ಸೊ ಅಲ್ಲಿಂದ ನೋಡಿ ಎಷ್ಟು ಬ್ಯೂಟಿಫುಲ್ ಕ್ಲಿಯರಾಗಿ ಕಾಣ್ತಾವಲ್ಲ. ಸೊ ಇವರಿಬ್ರು ನೋಡಿ ಯಾರು ಸ್ಟೋನ್ನ ಫುಲ್ ಹೈ ಲೆಂತಾಗಿ ಹೋಗುತ್ತೆ ಅಂತಂದು ಚಾಲೆಂಜು. ಸೊ ಅಲ್ಲಿ ಅದಾದಮೇಲೆ ಸ್ವಲ್ಪ ಫೋಟೋಸ್ನ ತಗೊಂಡ್ವಿ. ಸೊ ಯಾವುದೇ ಮೂಮೆಂಟಿಗೆ ಹೋಗಿ ಯಾವುದೇ ಪ್ಲೇಸಿಗೆ ಹೋಗಲಿ ಪಿಕ್ಚರ್ಸ್ ತಗೊಳ್ಳೇಬೇಕಲ್ಲ. ಸೊ ಪಿಕ್ಚರ್ಸ್ ಕೂಡ ವಂಡರ್ಫುಲ್ಲಾಗಿ ತಗೊಂಡ್ವಿ. ನನ್ನ ಫೋನಲ್ಲಂತೂ ಅದ್ಭುತವಾಗಿ ಬರ್ತವೆ. ಸೊ ನೀವು ಕೂಡ ಎಂಜಾಯ್ನ ಮಾಡ್ತಾ ಇದ್ದೀರಿ ಅಂತ ಅನ್ಕೊತಾ ಇದ್ದೀನಿ ಈ ವಿಡಿಯೋಸ್ನ ನೋಡಿ. ಸೊ ಅಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಸ್ಕಿಪ್ ಮಾಡಿದರೆ ನಿಮಗೆ ಮಿಸ್ ಆಗುತ್ತೆ ಎಂಜಾಯ್ಮೆಂಟು. ಸೊ ಫೋಟೋಸ್ನ ತಗೊಂಡ್ವಿ. ಇವಾಗ ಬನ್ನಿ ಕೆಳಗಡೆ ಹೋಗೋಣ. ಸೊ ಮೇಲ್ಗಡೆಯಿಂದ ಎಷ್ಟು ಚೆಂದ ಕಾಣತ್ತಲ್ಲ, ರೌಂಡ್ ರೌಂಡ್ ರೌಂಡ್. ಸೊ ಸ್ಟಾರ್ಟಿಂಗ್ ಹತ್ತುವಾಗ ನಿಮಗೆ ಆ ಶೇಪ್ನ ತೋರಿಸ್ಬೇಕು ಅಂದ್ಕೊಂಡು ಸೊ ಅದು ಕಾಣಲಿಲ್ಲ, ಯಾಕಂದ್ರೆ ಫುಲ್ ಮೇಲ್ಗಡೆ ಇರುತ್ತಲ್ಲ. ಸೊ ಡೌನಿಂದ ನೋಡಿದರೆ ಆ ರೌಂಡ್ ಶೇಪು ಏನಿದೆ ಕೆಳಗಡೆ ಹೋಗೋ ಮುಂದೆ, ಸೊ ಅದು ಕ್ಲಿಯರ್ ಆಗಿ ಕಾಣುತ್ತೆ ನೋಡಿ. ಸೊ ನಾವು ಉಣ್ಕಲ್ಕೆರೆಯಿಂದ ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿಗೆ ಉಣ್ಕಲ್ಕೆರೆ ಹಾಗೂ ಇಸ್ಕಾನ್ ಟೆಂಪಲ್ ಒನ್ ಡೇ ಟ್ರಿಪ್ಪು ಮುಕ್ತಾಯ ಆಯಿತು. ನಾವು ಮಾಡಬೇಕಾದ ವಿಸಿಟ್ ಒನ್ ಡೇ ಟ್ರಿಪ್ ಮುಗೀತು. ಸೊ ನಾವು ನಮ್ಮ ತಂಗಿನ ಕರ್ಕೊಂಡು ಹೋಗ್ಬೇಕಾದ್ರೆ ಹಿಂದಿನ 1 ವೀಕ್ ಕ್ರಿಸ್ಮಸ್ ಸೆಲೆಬ್ರೇಷನ್ ಇತ್ತು. ಸೊ ಕ್ರಿಸ್ಮಸ್ ಟ್ರೀನ ಯಾವ ಥರ ಡೆಕೋರೇಟ್ ಮಾಡಿದ್ದಾರೆ ನೋಡಿ ಈ ರೆಸ್ಟೋರೆಂಟ್ ಮುಂದೆ. ಸೊ ಅದಾದಮೇಲೆ ಇವತ್ತು ನಮ್ಮ ತಂಗಿನ ಡೇ ಇತ್ತು. ಸೊ ಅವಳೇನು ಹೇಳ್ತಾಳೆ, ಏನು ಕೊಡಿಸ್ಬೇಕು ಎಲ್ಲ ಅವಳದೇ. ಸೊ ಅವಳಿಗೆ ಹಶು ಆಗಿತ್ತು ಅಂತಂದು ನಾವೀಗ ಊಟಕ್ಕೆ ಬಂದಿದ್ವಿ. ಸೊ ನಾವು ಆರ್ಡ್ರ್ ಮಾಡಿದ ಎಲ್ಲ ಡಿಶ್ಶು ಕೂಡ ಬಂದಾಯಿತು. ಮತ್ತಿನ್ನೇನು ತಡ, ಬನ್ನಿ ಜಮಾಯಿಸಿ ತಿಂದುಬಿಡೋಣ. ಸೊ ಊಟ ಅಂತೂ ತುಂಬ ಸಖತ್ತಾಗಿತ್ತು. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಈ ಡೇ ಅಂತೂ ನನಗಂತೂ ತುಂಬಾ ಬ್ಯೂಟಿಫುಲ್ ಆಯಿತು. ಸೊ ಅದಕ್ಕೆ ನಾನು ಈ ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಸೊ ಲಾಗ್ ಎಲ್ಲ ಆಯಿತು ನೋಡಿ ಫ್ರೆಂಡ್ಸ್. ಹಾಗೋ ಹೀಗೋ 6 o'clock ಆಯಿತು, ಅವಳು ಬಿಡೋ ಟೈಮ್ ಆಯಿತು ಹಾಸ್ಟೆಲಿಗೆ. ಸೊ ಪಾಪ ಅಳ್ತಾ ಇದ್ದಾಳೆ, ಈಗ ಏನು ಮಾಡಲಿ, ನಾ ಹೆಂಗೆ ಹೋಗಲಿ ಅಂತಂದರೆ. ಬಟ್ ನಮ್ಮ ಮಮ್ಮಿ ಅವಳಿಗೆ ಸಮಾಧಾನ ಮಾಡಿ 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 ಫೈನಲಿ ಹಾಸ್ಟೆಲಿಗೆ ಬಿಡಕ್ಕೆ ಬಂದುಬಿಟ್ವಿ. ಪಾಪ ತುಂಬ ಕನ್ವಿನ್ಸ್ ಮಾಡಬೇಕಾಗ್ತಕ್ಕಿ ಹಾಸ್ಟೆಲ್ ಬಿಡ್ಬೇಕಂದ್ರೆ. ಕರ್ಕೊಂಬರೋ ಮುಂದೆ ಎಷ್ಟು ಜನ ಬಂದ್ಲು ನಕ್ಕೊಂತ, ಬಟ್ ಬಿಡ್ಬೇಕಂತಂತ ತುಂಬ ಕನ್ವಿನ್ಸ್ ಮಾಡಿದ್ವಿ. ಹಾಗೂ ಹೀಗೂ ಮಾಡಿ 6 o'clock ಹೋಗಿ 6:30 ಆಯಿತು. ಸೊ ಬಾಯ್. ನೋಡಿ ಫ್ರೆಂಡ್ಸ್, ನಮ್ಮ ತಂಗಿನ ನಾವೀಗ ಮತ್ತೆ ಹಾಸ್ಟೆಲ್ಗೆ ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಹಾಯ್ ಯಾಕೆ ಇವಾಗ ಲಾಸ್ಟಿಗೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಇವತ್ತಿನ ಡೇ ಲಾಗ್ ನಿಮ್ಮ ಜೊತೆ ಏನು ಎಂಜಾಯ್ ಮಾಡಿದ್ದೆ, ಎಕ್ಸ್ಪೆಷಲಿ ನನ್ನ ಫ್ಯಾಮ್ಲಿ ಜೊತೆ ನಾನು ಏನು ಸೆಲೆಬ್ರೇಟ್ ಮಾಡಿದೆ, ಯಾವ ಥರ ಹೋಗಿದೆ ಅಂತ ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ. ನಾನು ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಬಟ್ ಆದರೂ ಹೇಳ್ತಾ ಇದ್ದೀನಿ, ನೀವು ಕೂಡ ಸಂಡೇ ಇಸ್ಕಾನ್ ಟೆಂಪಲಿಗೆ ಹೋಗಿ, ಹಾಗೆ ಉಣ್ಕಲ್ಕೆರೆಗೆ ಹೋಗಿ. ಈ ವಸ್ತು ಪ್ಲೇಸ್ ಅಲ್ಲ, ಸಂಡೇ ನಿಮ್ಗೆ ಏನು ಫ್ರೀ ಏನಿಸಿದ್ರು ಕೂಡ ನೀವು ಬೇರೆ ಪ್ಲೇಸಿಗೆ ವಿಸಿಟ್ ಮಾಡಿ, ನಿಮಗೂ ಕೂಡ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟಿಂಗ್. ನಾನು ಅಂದ್ಕೊಂಡಿದ್ದಿಲ್ಲ 100 ಸಬ್ಸ್ಕ್ರೈಬ್ನ ಕಂಪ್ಲೀಟ್ ಮಾಡ್ತೀನಿ ಅಂತಂದು. ಸೊ 100 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿದೆ. ಸೊ 100K ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಲಿ ಅಂತ ಅಂದ್ಕೊತೀನಿ. ಸೊ ನನ್ನ ಯೂಟ್ಯೂಬ್ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನೋಡ್ತಾ ಇರಿ. ನಾನು ಇನ್ನೊಂದು ನೆಕ್ಸ್ಟ್ ವೀಡಿಯೋನ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಟೂರಿಸ್ಟ್ ಪ್ಲೇಸಿಗೆ ಹೋಗಿದ್ನಿ ಅಂತಂದರೆ. ಸೊ ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಟಿಲ್ ದೆನ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟಿಂಗ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.